Hello dear students. Today we are going to discussing about FET characteristics. Aim of the experiment is to obtain the drain and transfer characteristics of FET and to find the FET parameters. In this experiment, apparatus are required for this experiment: 2 voltmeters, 1 milliammeter, 2 power supply is connected here, and this one is the field effect transistor. Okay, here it contains gate, drain, source, 3 terminals. The experimental arrangement is like this as shown in the figure. It is the circuit diagram. Next, coming to the circuit connection, here 2 voltmeters are there and 1 milliammeter. The input power supply to power supply, and here VGS grid source voltage ಅಥವಾ grid source voltmeter, ಪಾಸಿಟಿವ್ ಎಂಡಿಂದ ಪಾಸಿಟಿವ್ ಎಂಡ್ ಆ್ಯಂಡ್ ನೆಗೆಟಿವ್ ಎಂಡಿಂದ ನೆಗೆಟಿವ್ ಎಂಡ್ ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಡ್ರೈನ್ ಕರೆಂಟ್, ದಿಸ್ ಒನ್ ಇಸ್ ದಿ ಡ್ರೈನ್ ಕರೆಂಟ್ ಮೆಜರ್ಡ್ ಬೈ ದಿ ಮಿಲಿ ಆಮೀಟರ್. ಪಾಸಿಟಿವ್ ಎಂಡಿಂದ ಪಾಸಿಟಿವ್ ಎಂಡ್ ಮತ್ತು ನೆಗೆಟಿವ್ ಎಂಡಿಂದ ನೆಗೆಟಿವ್ ಎಂಡ್ಗೆ ಕನೆಕ್ಟ್ ಮಾಡ್ತೀವಿ. ಅಗೈನ್ ಇಯರ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಅಥವಾ ಡ್ರೈನ್ ಸೋರ್ಸ್ ವೋಲ್ಟ್ ಮೀಟರ್, ಇಯರ್ ಪಾಸಿಟಿವ್ ಎಂಡಿಂದ ಪಾಸಿಟಿವ್ ಎಂಡ್ಗೆ ಕನೆಕ್ಟ್ ಮಾಡ್ತೀವಿ, ನೆಗೆಟಿವ್ ಎಂಡಿಂದ ನೆಗೆಟಿವ್ ಎಂಡ್ಗೆ ಕನೆಕ್ಟ್ ಮಾಡ್ತೀವಿ. ಇಷ್ಟು ಕನೆಕ್ಷನ್ಸು. ಮತ್ತು ಇಲ್ಲಿ ಸೆಕೆಂಡ್ ಪವರ್ ಸಪ್ಲೈ ಇದೆ ಫಾರ್ VDS. ಓಕೆ, ಇಲ್ಲಿ VGS ಇದೆ, ಗ್ರಿಡ್ ಸೋರ್ಸ್ ವೋಲ್ಟೇಜ್, ಡ್ರೈನ್ ಸೋರ್ಸ್ ವೋಲ್ಟೇಜ್, ಎರಡಕ್ಕೂ ಸಪ್ರೇಟ್ ಪವರ್ ಸಪ್ಲೈ ಇರುತ್ತೆ. ಅದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು. ನಾವು circuit connections are made as shown in the figure. Here positive terminal to positive terminal input, positive terminal. Okay, VGS na input ge positive terminal inda battery power supply, this is the regulated power supply. Positive terminal inda positive terminal and ನೆಗೆಟಿವ್ ಟರ್ಮಿನಲ್ಲಿಂದ ನೆಗೆಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ವೋಲ್ಟ್ ಮೀಟರ್ ಇಲ್ಲಿದೆ, ಬಟ್ ಇಲ್ಲಿ ಕನೆಕ್ಷನ್ ಮಾಡ್ಕೊತೀವಿ ನೆಗೆಟಿವಿಂದ ನೆಗೆಟಿವ್, ಮತ್ತು ಇಲ್ಲಿ ಪಾಸಿಟಿವಿಂದ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನಾವು ಡ್ರೈನ್ ಕರೆಂಟನ್ನು, ಅಂದರೆ ಈ FETಯಲ್ಲಿ ಡ್ರೈನ್ ಆಗ್ತಾ ಕರೆಂಟನ್ನು ಮೆಷರ್ ಮಾಡ್ತೀವಿ ಫ್ರಮ್ ಮಿಲಿಯಾಮೀಟರ್. ಇಲ್ಲಿ ನೆಗೆಟಿವಿಂದ ನೆಗೆಟಿವ್ಗೆ ಕನೆಕ್ಷನ್ ಮಾಡ್ಕೊಂಡಿದ್ದೀವಿ ಮೀಟರನ್ನು, ಮತ್ತು ಪಾಸಿಟಿವಿಂದ ಪಾಸಿಟಿವ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಸೇಮ್ VDS ಅಲ್ಲಿ ವೋಲ್ಟ್ ಮೀಟರ್ ನೆಗೆಟಿವಿಂದ ಇಲ್ಲಿ ವೋಲ್ಟ್ ಮೀಟರ್ ನೆಗೆಟಿವ್ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಪಾಸಿಟಿವಿಂದ ಪಾಸಿಟಿವ್ಗೆ ಕನೆಕ್ಷನನ್ನು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಅನದರ್ ಪವರ್ ಸಪ್ಲೈ, ದಿಸ್ ಒನ್ ಈಸ್ ಅನದರ್ ಪವರ್ ಸಪ್ಲೈ ಫಾರ್ VDS. ಇಲ್ಲಿ ಪಾಸಿಟಿವಿಂದ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದೀವಿ, ನೆಗೆಟಿವಿಂದ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೀವಿ. ಇಷ್ಟು ಕನೆಕ್ಷನ್ಸ್, ಸರ್ಕ್ಯೂಟ್ ಕನೆಕ್ಷನ್ಸ್ ಫಾರ್ FET characteristics. Then AC mains is on. ನಾವು ಈ AC mains ಆನ್ ಆದ ನಂತರ ನಾವು ಪವರ್ ಸಪ್ಲೈ ಇಲ್ಲಿ VGS ಅನ್ನು ಒಂದು ಸರ್ಟೆನ್ ಪಾಯಿಂಟ್ಗೆ ಸೆಟ್ ಮಾಡ್ಕೊಳ್ತೀವಿ, 0.5ಗೆ ಸೆಟ್ ಮಾಡ್ಕೊಳ್ತೀವಿ. 0.5ಗೆ ಸೆಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ VDS ಈ ವೋಲ್ಟೇಜನ್ನು ವೇರಿ ಮಾಡ್ತಾ ಹೋಗ್ತೀವಿ. 0.6, 1.8 ಈ ರೀತಿ ವೇರಿ ಮಾಡ್ತಾ ಹೋಗ್ತೀವಿ. ಟ್ಯಾಬ್ಲರ್ ಕಾಲಮನ್ನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಲ್ಲಿ ಫಸ್ಟು ಸ್ಟಡಿ ಮಾಡ್ತೀವಿ. ಸ್ಟಡಿ ಮಾಡೋಕ್ಕೂ ಮುಂಚೆ ಇಲ್ಲಿ VGS ಗ್ರಿಡ್ ಸೋರ್ಸ್ ವೋಲ್ಟೇಜನ್ನು 0.5ಗೆ ಸೆಟ್ ಮಾಡ್ಕೊಂಡಿದ್ದೀವಿ. 0.5ಗೆ ಸೆಟ್ ಮಾಡಿಕೊಂಡು VDS ಇನ್ ವೋಲ್ಟ್. ಓಕೆ, VDS ಅಂದರೆ ಡ್ರೈನ್ ಸೋರ್ಸ್ ವೋಲ್ಟೇಜನ್ನು ವೇರಿ ಮಾಡ್ತಾ ಹೋಗ್ತೀವಿ. 0.6, 0.8, 1, 1.2, 1.4 ಇಷ್ಟಕ್ಕೆ ಯಾಕೆ ವೇರಿ ಮಾಡ್ತೀವಿ ಅಂದರೆ ಇಲ್ಲಿ
ಡ್ರೈನ್ ವೋಲ್ಟೇಜಲ್ಲಿ ಸ್ಮಾಲ್ ಅಮೌಂಟ್ಗೆ ಸುಮಾರು ವೇರಿ ಆಗುತ್ತೆ. ಇಲ್ಲಿ ಆ್ಯಮೀಟರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಅದರಿಂದ ಪಾಯಿಂಟ್ ಸಮಥಿಂಗಲ್ಲಿ ಮೆಷರ್ ಮಾಡ್ತಾ ಬರ್ತೀವಿ ಈ ರೀತಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ 0.5 ಇರೋದನ್ನು VGS-ಅನ್ನು 1ಗೆ ಸೆಟ್ ಮಾಡ್ಕೊಳ್ತೀವಿ. ಆ್ಯಸ್ ಯೂಶ್ವಲ್ ವಿ ಆರ್ ಟೇಕಿಂಗ್ ದಿ ರೀಡಿಂಗ್ಸ್ ಸೇಮ್. ನೆಕ್ಸ್ಟು VGS-ಅನ್ನು 1.5 ಸೆಟ್ ಮಾಡ್ಕೊಳ್ತೀವಿ. ಕ್ಯಾಲ್ಕುಲೇಷನನ್ನು ಮಾಡ್ತಾ ಹೋಗ್ತೀವಿ. ಕ್ಯಾಲ್ಕುಲೇಷನ್ ಅಂದರೆ ಇಲ್ಲಿ ವಿ ಡಿ ಎಸ್ಸನ್ನು ವೇರಿ ಮಾಡ್ತಾ ಡ್ರೈನ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು 2 ವೋಲ್ಟ್ಸ್ಗೆ ಸೆಟ್ ಮಾಡ್ತೀವಿ ವಿ ಜಿ ಎಸ್ಸನ್ನು 2 ವೋಲ್ಟ್ಸ್ಗೆ ಸೆಟ್ ಮಾಡಿಬಿಟ್ಟು ಡ್ರೈನ್ ಕರೆಂಟನ್ನು ಕೌಂಟ್ ಮಾಡ್ತಾ ಹೋಗ್ತೀವಿ. ಬಂದಿರತಕ್ಕಂಥ ರೀಡಿಂಗ್ಸನ್ನು ಇಲ್ಲಿ ಕರೆಂಟ್ ವರ್ಸಸ್ ವೋಲ್ಟೇಜ್, ಓಕೆ, ಐ ವಿ ಕ್ಯಾರೆಕ್ಟರಿಸ್ಟಿಕ್ಸನ್ನು ಇಲ್ಲಿ ಸ್ಟಡಿ ಮಾಡ್ತೀವಿ ಇನ್ ದಿ FET ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಐ ವಿ ರೀಡಿಂಗ್ಸನ್ನು ಇಲ್ಲಿ ಪ್ಲಾಟ್ ಮಾಡಿದಾಗ ಈ ರೀತಿಯಾದ ಡಿಫ್ರೆಂಟ್ ಕರ್ವ್ಸ್ ವಿ ವಿಲ್ ಗಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕರ್ವ್ಸ್. ನೆಕ್ಸ್ಟು ಇದಕ್ಕೆ ಸ್ಲೋಪನ್ನು ತಗೊಳ್ತೀವಿ. ದಿಸ್ ಒನ್ ಈಸ್ AB ಬೈ ಬಿ ಸಿ ಕರ್ವನ್ನು ತಗೊಂಡ್ರೆ ಇಲ್ಲಿ ನಮಗೆ ಡ್ರೈನ್ ರೆಸಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡ್ತೀವಿ. ಡ್ರೈನ್ ರೆಸಿಸ್ಟೆನ್ಸ್ ಇಯರ್ ದಿ ವೇರಿಯಿಂಗ್ ದಿ ವೋಲ್ಟೇಜ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಟು ದಿ ರೇಷಿಯೋ ಆಫ್ ಡ್ರೈನ್ ಕರೆಂಟ್ ಮತ್ತು ವೋಲ್ಟೇಜ್ಗೆ ಇರ್ತಕ್ಕಂಥ ರೇಷಿಯೋವನ್ನು ಇಲ್ಲಿ ನಾವು ರೆಸಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಇನ್ ದಿ ಸೇಮ್ ಪ್ರೊಸೀಜರ್ ನಾವಿಲ್ಲಿ ವಿ ಡಿ ಎಸ್ಸನ್ನು 0.5ಗೆ ಸೆಟ್ ಮಾಡ್ಕೊಳ್ತೀವಿ. 0.5ಗೆ ವಿ ಡಿ ಎಸ್ ಇಲ್ಲಿ ಎಷ್ಟು ಸೆಟ್ ಮಾಡಿದ್ದಾರೆ 0.6 ವೋಲ್ಟ್ಗೆ ಸೆಟ್ ಮಾಡಿದ್ದಾರೆ. ವಿ ಡಿ ಎಸ್ ಅಂದರೆ ರೈಟ್ ಸೈಡಲ್ಲಿರ್ತಕ್ಕಂಥ ಪವರ್ ಸಪ್ಲೈ VDS 0.6ಗೆ ಸೆಟ್ ಮಾಡಿದ್ದಾರೆ. ಇಲ್ಲಿ 0.6 ಸೆಟ್ ಮಾಡಿಕೊಂಡು ಇಲ್ಲಿ ಗೇಟ್ ಸೋರ್ಸ್ ವೋಲ್ಟೇಜ್ ಅಥವಾ ಗ್ರಿಡ್ ಸೋರ್ಸ್ ವೋಲ್ಟೇಜನ್ನು ವೇರಿ ಮಾಡ್ತಾ ಹೋದಾಗ ಇಲ್ಲಿ ಬಂದಿರತಕ್ಕಂಥ ಡ್ರೈನ್ ಕರೆಂಟನ್ನು ಟ್ಯಾಬ್ಲೆಟ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ಫಾರ್ ಅನದರ್ ಡ್ರೈನ್ ರೆಸಿಸ್ಟೆನ್ಸ್ ಟು ಫೈಂಡ್ ದಿ ಅನದರ್ ಡ್ರೈನ್ ರೆಸಿಸ್ಟೆನ್ಸ್. ಓಕೆ, ಈ ಐ ವಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಕರೆಂಟ್ ವರ್ಸಸ್ ವೋಲ್ಟ್ ಗ್ರಾಫನ್ನು ಪ್ಲಾಟ್ ಮಾಡಿದರೆ ನಮಗೆ ಈ ರೀತಿ ಕರ್ವ್ ಬರುತ್ತೆ. ಈಗ ಬಂದಿರತಕ್ಕಂಥ ರೀಡಿಂಗ್ಸ್ ಅದಕ್ಕೆ ಕರ್ವ್ ಈ ರೀತಿ ಬರುತ್ತೆ. ಇಲ್ಲಿ ಸ್ಲೋಪನ್ನು ತೊಗೊಂಡ್ಬಿಟ್ಟು ಡ್ರೈನ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಬಂದಿರತಕ್ಕಂಥ ರೀಡಿಂಗ್ಸಲ್ಲಿ. ಡ್ರೈನ್ ರೆಸಿಸ್ಟೆನ್ಸ್ ಅಂದರೆ ಇಲ್ಲಿ ಏನಿಲ್ಲ ನೋಡ್ರಿ, ಚೇಂಜಸ್ ಇನ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಟು ದಿ ಡ್ರೈನ್ ಕರೆಂಟ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ರೇಷಿಯೋವನ್ನು ನಾವು ಡ್ರೈನ್ ರೆಸಿಸ್ಟೆನ್ಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರಾನ್ಸ್ ಕಂಡಕ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಟ್ರಾನ್ಸ್ ಕಂಡಕ್ಟ್ ಈಸ್ ದ ರೇಷಿಯೋ ಆಫ್ change in drain current to the grid source voltage. Next, another one parameter is there, that is amplification factor. ಅಂದರೆ ಇಲ್ಲಿ ನೋಡ್ರಿ, this is the amplification factor, that is the ratio of drain source voltage to the ಗೇಟ್ ಸೋರ್ಸ್ ವೋಲ್ಟೇಜ್ ಟು ದಿ ಡ್ರೈನ್ ಕರೆಂಟ್. ಫಸ್ಟು ಇದನ್ನು ಡಿವೈಡ್ ಮಾಡಿಕೊಂಡು ನಂತರ ಇದರ ಜೊತೆ ಡಿವೈಡ್ ಮಾಡಿಕೊಂಡ್ರೆ ನಮಗಿಲ್ಲಿ ಪ್ಯೂರ್ ರೇಷಿಯೋ ಸಿಗುತ್ತೆ. ದಟ್ ಈಸ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಟು ದಿ ಗೇಟ್ ಸೋರ್ಸ್ ವೋಲ್ಟೇಜ್. ಓಕೆ, ಈ ಎರಡರ ನಡುವೆ ಆಗಿರತಕ್ಕಂಥ ಗೇಟ್ ಸೋರ್ಸ್ ವೋಲ್ಟೇಜ್ ಮತ್ತು ಡ್ರೈನ್ ಸೋರ್ಸ್ ವೋಲ್ಟೇಜ್ ಈ ಎರಡು ಕಡೆ ಹಾಕಿರ್ತಕ್ಕಂಥ ರೇಷಿಯೋವನ್ನು ತೊಗೊಳ್ತೀವಿ. ನಮಗೆ ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಬರುತ್ತೆ. ಎರಡರದ್ದು ರೇಷಿಯೋ ಏನಿದೆ ಅದನ್ನು ನಾವಿಲ್ಲಿ ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಅಂತೀವಿ. ಮತ್ತು ರಿಸಲ್ಟ್ಗೆ ಬಂದುಬಿಟ್ಟು ಇಲ್ಲಿ ಡ್ರೈನ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ ಫ್ರಮ್ ಪ್ಲಾಟಿಂಗ್ ದಿ ಗ್ರಾಫ್. ನೆಕ್ಸ್ಟು ಟ್ರಾನ್ಸ್ ಕಂಡಕ್ಟೆನ್ಸನ್ನು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ದಟ್ ಈಸ್ GD. ಇಲ್ಲಿ ಬಂದಿರತಕ್ಕಂಥ ಡ್ರೈನ್ ರೆಸಿಸ್ಟೆನ್ಸನ್ನು ಇನ್ವರ್ಸ್ ಮಾಡಿದರೆ ದಿಸ್ ಈಸ್ ದಿ
ಟ್ರಾನ್ಸ್ ಕಂಡಕ್ಟೆನ್ಸು ಸಿಗುತ್ತೆ ನಮಗೆ. ಜಿ ಡಿ ಈಸ್ 1/RD. ನೆಕ್ಸ್ಟು ಆಂಪ್ಲಿಫಿಕೇಷನ್ ಫ್ಯಾಕ್ಟರ್ ಅಂದರೆ ಇಲ್ಲಿ ಮಾಡಿದ್ವಲ್ವಾ RD ಇಂಟು GD, ಅಥವಾ ಈ ಎರಡು ರೇಷ್ಯೋ ಬಂದಿರತಕ್ಕಂಥ ಎರಡರದು VGS ಮತ್ತು VDSನ ರೇಷ್ಯೋ ಮಾಡಿದರೆ ನಮಗಿಲ್ಲಿ ಆಂಪ್ಲಿಫಿಕೇಷನ್ ಬರುತ್ತೆ. ಓಕೆ, ದಿಸ್ ಈಸ್ ದಿ FET characteristics. This is the FET characteristics apart. Okay, thank you all.